ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಚಿನ್ನಾಭರಣ ಕಳ್ಳತನ ಚಾಲಕಿ ಮಹಿಳೆ ಅರೆಸ್ಟ್. ಬಂಧಿತ ಮಹಿಳೆಯನ್ನು ಶ್ರೀದೇವಿ ಕಟ್ಟೆಕಾರ್, ವಯಸ್ಸು 30 ಎಂದು ಗುರುತಿಸಲಾಗಿದೆ. ಹುಬ್ಬಳ್ಳಿಯ ನವನಗರ ನಿವಾಸಿಯಾಗಿದ್ದು, ಮಗು ಜೊತೆಯಲ್ಲಿ ಐಷಾರಾಮಿ ಕಾರಿನಲ್ಲಿ ಜ್ಯುವೆಲರಿ ಅಂಗಡಿಗಳಿಗೆ ತೆರಳಿ ಮೊದಲು ನಕಲಿ ಚಿನ್ನಾಭರಣವನ್ನು ತಯಾರಿಸಿಕೊಂಡು ಅದಕ್ಕೆ ತಾನೇ ಸೃಷ್ಟಿಸಿದ QR ಕೋಡ್ ಟ್ಯಾಗ್ ಅಂಟಿಸಿಕೊಂಡು ಬರುತ್ತಿದ್ದಳು. ಅಂಗಡಿಯಲ್ಲಿ ಚಿನ್ನ ವೀಕ್ಷಿಸುವ ವೇಳೆ ಕುಶಲತೆಯಿಂದ ನಕಲಿ ಚಿನ್ನವನ್ನು ಇಟ್ಟು ಅಸಲಿ ಚಿನ್ನವನ್ನು ಕದಿಯುತ್ತಿದ್ದಳು. ಕದ್ದ ಚಿನ್ನವನ್ನು ಅದೇ ದಿನ ಮತ್ತೊಂದು ನಗರದಲ್ಲಿ ಮಾರಾಟ ಮಾಡುವ ಚಾಳಿ ಹೊಂದಿದ್ದಳು ಎನ್ನಲಾಗಿದೆ. ಬೆನ್ಕಾ ಗೋಲ್ಡ್ ಮಳಿಗೆಯಲ್ಲಿ ಚಿನ್ನ ಮಾರಾಟಕ್ಕೆ ಬಂದಾಗ ಅನುಮಾನ ವ್ಯಕ್ತವಾದ ಹಿನ್ನೆಲೆ ಸಿಬ್ಬಂದಿ ವಿಚಾರಣೆ ನಡೆಸಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಇದೇ ವೇಳೆ ಶಿವಮೊಗ್ಗದ ಭೀಮಾ ಜ್ಯುವೆಲರ್ಸ್ನಲ್ಲಿ ಕದ್ದ ಚಿನ್ನವನ್ನು ಮಾರಾಟ ಮಾಡಲು ಯತ್ನಿಸಿದ ವಿಚಾರ ಬೆಳಕಿಗೆ ಬಂದಿದೆ. ಪೊಲೀಸರ ತನಿಖೆಯಲ್ಲಿ ಶ್ರೀದೇವಿಯು ಮೊಸದಾಟ ಬಹಿರಂಗವಾಗಿದ್ದು, ಆಕೆಯ ಬಳಿಯಿಂದ ಸುಮಾರು 4-5 ಚಿನ್ನ ಸರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸದ್ಯ ರಾಣೆಬೆನ್ನೂರು ಶಹರ್ ಪೊಲೀಸರು ಮಹಿಳೆಯನ್ನು ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆ ಮುಂದುವರಿಸಿದ್ದಾರೆ. ಚಿನ್ನ ಕಳ್ಳತನ ಮಾಡುತ್ತಿದ್ದ ಈ ಮಹಿಳೆಯನ್ನು ರಾಣೆಬೆನ್ನೂರು ಶಹರ್ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ಚಿನ್ನಾಭರಣ ಮತ್ತು ಕೃತಕ QR ಕೋಡ್ ಸೃಷ್ಟಿಸಿ ಬ್ರಾಂಚ್ ಜ್ಯುವೆಲರ್ಸ್ ಮಳಿಗೆಯನ್ನು ಟಾರ್ಗೆಟ್ ಮಾಡುತ್ತಿದ್ದ ಕಿಲಾಡಿ ಕಳ್ಳಿಯ ಕೃತ್ಯ ಇದೀಗ ಬೆಳಕಿಗೆ ಬಂದಿದೆ. ತೇಜ್ ಪ್ರಭು ನ್ಯೂಸ್, ರಾಣೆಬೆನ್ನೂರು.